ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ರೈತರ ಹೋರಾಟ ನೀರಿಗಾಗಿ ರೈತರು ಹೋರಾಟ ಚಳುವಳಿಯನ್ನ ಹಮ್ಮಿಕೊಂಡಿರುವ ಮುಖಾಂತರ ಕುಡಿಯುವ ನೀರಿಗಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಪ್ರತಿಭಟನೆ ಮುಖಾಂತರ ನೀರಾವರಿ ಮಂಡಳಿಗೆ ಧಿಕ್ಕಾರವನ್ನ ಕೂಗುತ್ತಾ ಶಾಶ್ವತ ನೀರಾವರಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕೆಂದು ರೈತರು ಮುಖಂಡರು ಹಾಗೂ ಕಾರ್ಯಕರ್ತರು ಒಂದುಗೂಡಿ ಮುಳಬಾಗಿಲಿನ ನಗರ ಪಾಲಿಕೆಯಲ್ಲಿ ಕಾಲು ನಡಿಗೆಯ ಮುಖಾಂತರ ಹಸಿರು ಸೇನೆ ಶಾಶ್ವತ ನೀರಿಗಾಗಿ ಧಿಕ್ಕಾರವನ್ನ ಕೂಗುತ್ತಾ ನ್ಯಾಯಕ್ಕಾಗಿ ಜಲಮಂಡಳಿ ಪಿಡಬ್ಲ್ಯೂಡಿ ಆಫೀಸ್ ಹತ್ರ ಒಂದುಗೂಡಿ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಹಸಿರು ಸೇನೆ ರೈತರು ಮನವರಿಕೆ ಮುಖಾಂತರ ಮನವಿ ಮಾಡಿಕೊಂಡ್ರು. ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿಗೆ ಶಾಶ್ವತ ನೀರನ್ನ ಕೊಡಬೇಕೆಂದು ಹೋರಾಟ ಹಮ್ಮಿಕೊಂಡಿದ್ದೇವೆಂದು ತಿಳಿಸಿದರು. ರಾಜ್ಯದ ಮುಖ್ಯಮಂತ್ರಿಗೆ ಅಲ್ಲಿನ ರೈತರ ಮೇಲಿರುವ ಕಾಳಜಿ ಕರ್ನಾಟಕದ ಮುಖ್ಯಮಂತ್ರಿ ಮೇಲಿಲ್ಲ. ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಕೋಲಾರ ಜಿಲ್ಲೆಯ ಒಂದು ಶಾಶ್ವತ ನೀರಾವರಿಯನ್ನು ಕೊಡಿ, ಕೃಷಿಗೆ ಮತ್ತು ಕುಡಿಯಲು ಯೋಗ್ಯವಾದ ನೀರನ್ನು ಕೊಡಿ ಅಂತೇಳಿ ನಾವು ನಿರಂತರವಾಗಿ ದಶಕಗಳಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಅವರು ನಮಗೆ ಕೊಟ್ಟಿದ್ದು ಯಾವ್ದು ಗೊತ್ತಾ? ಬೆಂಗಳೂರಿನ ಏನು ತಿಕಾ ತೆಳೆಯುವಂತಹ ತ್ಯಾಜ್ಯ ನೀರು KCVL ನೀರು ಕೊಟ್ಟು ಅದರಲ್ಲಿ 1380 ಕೋಟಿ ಹಣವನ್ನು ಲೂಟಿ ಮಾಡಿದರೆ 280 ಕೆರೆಗಳಿಗೆ ನೀರನ್ನು ಹರಿಸಿದ್ದಾರೆ. ಅದು 2ನೇ ಹಂತದ ಶುದ್ಧೀಕರಣ ಆಗಿದೆ. 3ನೇ ಹಂತದ ಈ ಒಂದು ಅರಣ್ಯ ಇಲಾಖೆ ಹಸಿರು ನಿಶಾನೆ ಸಿಕ್ಕಿಲ್ಲ. ನಾವು ವರ್ಷಕ್ಕೆ ಕೊಡ್ತೀವಿ, 2 ವರ್ಷಕ್ಕೆ ಕೊಡ್ತೀವಿ ಅಂತೇಳಿ ಈ ಒಂದು ಕೋಲಾರ ಜಿಲ್ಲೆಯ ಜನತೆಗೆ ಹಗಲು ಕಂಡಂತಹ ಸೂರ್ಯನನ್ನು ರಾತ್ರಿ ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಜನಸಾಮಾನ್ಯರ ಆರೋಗ್ಯದ ಮತ್ತು ಕೃಷಿ ಕ್ಷೇತ್ರದ ಮೇಲೆ ಚೆಲ್ಲಾಟ ಆಡುತ್ತಿರುವ ಉಸ್ತುವಾರಿ ಸಚಿವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಸರ್ಕಾರ ಅಂತೂ ರೈತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಶ್ವತ ನೀರಾವರಿನೂ ಇಲ್ಲ, ಮತ್ತೊಂದು ಕಡೆ ಗುಣಮಟ್ಟದ KCVL 3ನೇ ಹಂತದ ಶುದ್ಧೀಕರಣನೂ ಇಲ್ಲ, ಮತ್ತು ರೈತರು ಬೆಳೀತಂತ ಬೆಳೆಗಳಿಗೆ ಸಮರ್ಪಕವಾಗಿ ಅವರಿಗೆ ಯಾಕೆ KCVL ಇಂದ ಏನಾಗ್ತಾ ಇದೆ, ಆ ರೋಗಗಳು ಯಾಕೆ ಬರ್ತಾ ಇದೆ ಅಂತೇಳಿ ತನಿಖೆ ಮಾಡುವ ವಿಶೇಷ ತಂಡನೂ ಇಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯನ್ನು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಕೋಲಾರ ಜಿಲ್ಲೆಯ ಜನತೆ ರಾಜಕಾರಣಿಗಳಿಗೆ ಏನು ಪಾಪ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಶಾಶ್ವತ ನೀರಾವರಿ ಯೋಜನೆಯಲ್ಲಿ ಸುಮಾರು ಎತ್ತಿನಹೊಳೆಯಲ್ಲಿ 36,000 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. KCVL 1,200-350 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟ, ಇವತ್ತು ಪಕ್ಕದ ಆಂಧ್ರಕ್ಕೆ ಹರಿಯುತ್ತಿರುವ ಕೃಷ್ಣಾ ನದಿ ನೀರನ್ನು ಅಂದ್ರೆ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ. ಆ ಕೃಷ್ಣಾ ನದಿ ನೀರನ್ನು ಕೋಲಾರ ಜಿಲ್ಲೆಗೆ ಹರಿಸಬೇಕು. ಯಾಕಂದ್ರೆ 14.5 TMC ನೀರು ನಮಗೆ ಪಾಲಿದೆ. ಮತ್ತು KCVL 3 ಹಂತದ ಶುದ್ಧೀಕರಣ ಮಾಡಬೇಕು. ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ 2,000 ಎಕರೆ ಗೋಮಾಳ ಜಮೀನನ್ನು ಕೈಗಾರಿಕೆ ಮೀಸಲಿಟ್ಟು ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು. P ನಂಬರ್ ದುರಸ್ತಿ ಮಾಡಲು ವಿಶೇಷ ತಂಡ ರಚನೆ ಮಾಡಬೇಕು. ಅದರ ಜೊತೆಗೆ ಈ ಒಂದು ಕುರಿಗಾಯಿಗಳಿಗೆ ಮೀಸಲಿಟ್ಟಿರುವಂತಹ ಯಾವುದೇ ಸರ್ಕಾರಿ ಜಮೀನನ್ನು ದರ್ಖಾಸ್ತ್ ಕಮಿಟಿ ಮೂಲಕ ಬಲಾಢ್ಯರಿಗೆ ಮಂಜೂರು ಮಾಡಬಾರದು ಅಂತೇಳಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ತಾಲೂಕು ಕಚೇರಿ ಮುಂದೆ ಖಾಲಿ ಬಿಂದಿಗೆಗಳೊಂದಿಗೆ ಕಾಲ್ನಡಿಗೆ ಜಾಥಾ ಮಾಡಿ ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡಿ ನಮ್ಮ ನೀರು ನಮ್ಮ ಹಕ್ಕು, ಶಾಶ್ವತ ನೀರಾವರಿ ಕೊಡಿ, ನಮಗೆ ಕುರಿ ಮೇಯಿಸಲು ಗೋಮಾಳ ಜಮೀನನ್ನು ಕೊಡಿ, ಮತ್ತು ಕೃಷಿ ಆಧಾರಿತ ಕೈಗಾರಿಕೆ ಕೊಡಿ, KCVL 3 ಅಂತೇಳಿ ಶುದ್ಧೀಕರಣ ಮಾಡ್ಬೇಕಂತೇಳಿ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ರೈತ ಸಂಘದ ಇವತ್ತೇನು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ನಮಗೇನಾದ್ರೂ ಶಾಶ್ವತ ನೀರಾವರಿ, ಕುರಿಗಾಯಿಗಳಿಗೆ ಜಮೀನು, ಮತ್ತೆ P ನಂಬರ್ ದುರಸ್ತಿ ಮತ್ತೆ KCVL 3 ಅಂತೇಳಿ ಶುದ್ಧೀಕರಣ ಮಾಡದೇ ಇದ್ರೆ ಎಲ್ಲ ಒಂದು ಕೋಲಾರ ಜಿಲ್ಲಾದ ಲಕ್ಷ ರೈತರು ಜಾನುವಾರುಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ತಾಲೂಕು ಆಫೀಸ್ ನಮ್ಗೇನು ಬೇಕು? ತಾಲೂಕು ಆಫೀಸು ಅವಶ್ಯಕತೆ ಇಲ್ಲ. ಸರ್ಕಾರಿ ಆಸ್ತಿಗಳನ್ನ ಜನಸಾಮಾನ್ಯರ ಸಮಸ್ಯೆಗಳನ್ನ ಸ್ಪಂದಿಸಂತ ತಾಲೂಕು ಕಡೆಯಲ್ಲಿ ಇದ್ರು ಒಂದೇ ಹೋದ್ರು ಒಂದೇ, ನಮಗೇನು ಅವಶ್ಯಕತೆ ಇಲ್ಲ. ಶತಕಗಳಿಂದ ನಾವು ಕೇಳ್ತಾನೆ ಇದ್ದೀವಿ ಶುದ್ಧ ಕುಡಿಯುವ ನೀರು ಯೋಜನೆ ಕೊಡಿ ಅಂತೇಳಿ. ಇವತ್ತು ಕಂದಾಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಸರ್ವೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹಳ್ಳಿಗಳಲ್ಲಿ ಎಷ್ಟು ಜಾನುವಾರುಗಳಿದೆ, ಎಷ್ಟು ಕೆರೆಗಳಿದೆ, ಆ ಕೆರೆಗಳಿಗೆ ಶುದ್ಧ ಕುಡಿಯುವ ನೀರನ್ನು ಜಾರಿ ಮಾಡಬೇಕಾ ಬೇಡ? ಇಲ್ಲ ಜಾನುವಾರುಗಳ ಉಳಿವಿಗಾಗಿ ಗೋಮಾಳ ಏನೂ ಇಲ್ಲ. ಯಾರೋ ಬೆಂಗಳೂರಲ್ಲಿ ಬರ್ತಾನೆ 3 ಎಕರೆ ತೆಗಿತಾನೆ, ಪಕ್ಕದಲ್ಲಿ 6 ಎಕರೆ ಹೊರಟೋಗ್ತದೆ. 6 ಎಕರೆಗೂ ಅವನು ಲೇಔಟ್ ಮಾಡ್ತಾನೆ. ಕೋಪ ಕೈಗೆ ಏನಾದ್ರೂ ಬಂದಿದೆ ಅಂದ್ರೆ 80ರ ದಶಕದ ಗುಂಡೂರಾವ್ ಸರ್ಕಾರಕ್ಕೆ ಬಂದಿದ್ದ ಗತಿನೇ ನಮ್ಮ ಸರ್ಕಾರಕ್ಕೂ ಬರೋದಿಲ್ಲಿ. ಕೃಷ್ಣಾ ನದಿ ನೀರು ಬರೀ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ. ಆಂಧ್ರ ರಾಜ್ಯದಲ್ಲಿ ಅವ್ರಿಗಿರೋಷ್ಟು ಕಾಳಜಿ
ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಿಗಿಲ್ಲ. ಕುರ್ಚಿ ಕಿತ್ತ ಡೈಲಿ ಕುರ್ಚಿ ಕಿತ್ತಾಟನೆ. ಆ ಕುರ್ಚಿ ನನಗೆ ಕೊಡು, ಈ ಕುರ್ಚಿ ನಿನ್ಗೆ ಬಿಡು, ಅದನ್ನೇ ಇದು ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ನಮ್ಮ ಕಂದಾಯ ಅಧಿಕಾರಿಗಳನ್ನ ಸ್ಪಂದಿಸ್ತಾರ? ಅದೂ ಸ್ಪಂದಿಸ್ತಾ ಇಲ್ಲ. ಅಲ್ಲ, ನಾವೆಲ್ಲ ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಊಟ ಮಾಡ್ಬೇಕಾದ್ರೆ ಇವತ್ತು ರೈತರ ಕೃಷಿ ಜಮೀನಿಗೆ ಬರೋ ಬಂಗಾರ ಬೆಲೆ ಅಲ್ಲ, ನೀನು ಚಿನ್ನ 1000 ಕೋಟಿ ಕೊಟ್ಟು ಖರೀದಿ ಮಾಡೋ, ಆ ಚಿನ್ನ ಕರಗ್ತದೆ ಹೊರತು ಆಸ್ತಿ ಕರಗಲ್ಲ. ತಿನ್ನೋದಕ್ಕೆ ಕೃಷಿ ಭೂಮಿನೇ ಬೇಕು. ಆ ಕೃಷಿ ಭೂಮಿನ ನಾವು ಉಳಿಸಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಇವತ್ತು ಯಾರನ್ನ ಕೇಳಬೇಕು? ಕಂದಾಯ ಅಧಿಕಾರಿಗಳು ಕೇಳ್ಬೇಕಾ? ಸರ್ವೆ ಅಧಿಕಾರಿನ ಕೇಳ್ಬೇಕಾ? ತಹಸೀಲ್ದಾರ್ನ ಕೇಳ್ಬೇಕಾ? ಕೇಳಿದ್ರೆ ನಮ್ಗೆ ಇದು ಕೊಡಿ, ದಾಖಲೆ ಸಮೇತ ಕೊಡ್ತಾ ಇದೀವಿ. ಇದಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಆಸ್ತಿ ಕೊಡಿಸಿ ಅಂತ ಕೇಳ್ತಲ್ಲ, ನಿಮ್ಮ ಆಸ್ತಿ ಅದು. ಸರ್ಕಾರಿ ಆಸ್ತಿನ ಉಳಿಸಿರಿ. 2,000 ಎಕರೆಯಲ್ಲಿ ಕೈಗಾರಿಕೆ ಮಾಡಿ, ಕೃಷಿ ಆಧಾರಿತ ಮಾವು ಸಂಸ್ಕರಣಾ ಘಟಕ ಮಾಡಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ದೇವರಾಯ ಸಮುದ್ರದಲ್ಲಿ KDB ಅವರು ಬಂದು ಸರ್ವೆ ಮಾಡಿದ್ರು, ಅವತ್ತಿಂದ ಎಲ್ಲ ಭೂಮಿ ಹೊರಟೋಯ್ತಲ್ಲಿ. ಕಲ್ಲು ಬಂಡೆಗಳೆಲ್ಲ ಮಾರಾಟ ಮಾಡಾಯ್ತೀವಿ. ದಯವಿಟ್ಟು ನಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒಂದು 10 ಪಾಯಿಂಟ್ ಹಾಕಿದೀವಿ. 10 ಪಾಯಿಂಟ್ ನೀವು ಸರ್ಕಾರಕ್ಕೆ ಕಳಿಸ್ಕೊಟ್ಟು ನಮಗೆ ಹಿಂಬರಹ ಕೊಡಬೇಕು. ನೀವು ಹಿಂಬರಹ ಕೊಡಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಮನವಿನ ಕಸದ ಬುಟ್ಟಿಗೆ ಹಾಕಿದಂತೆ ಲೆಕ್ಕ ಆಗ್ತದೆ. ದಯವಿಟ್ಟು ತಹಶೀಲ್ದಾರ್ ಯಾವಾಗ ಬಂದ್ರು ಬ್ಯುಸಿನೇ ಇರ್ತಾರೆ. ಪಾಪ ಇರ್ಲಿ, ನಾವೇನಾದ್ರೂ ಟೀಕೆ ಮಾಡಲ್ಲ. ನೀವೇ ನಮ್ಗೆ ತಹಶೀಲ್ದಾರರು, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀರಾ ಅಂತೇಳಿ ಇವತ್ತು ರೈತ ಪರವಾಗಿ ಹೋರಾಟ ಮಾಡಿ, ಜಿಲ್ಲೆಯ ಪರವಾಗಿ, ತಾಲೂಕಿನ ಪರವಾಗಿ ಹೋರಾಟ ಮಾಡಿ ನಾವು ಕೆಡ್ತಾ ಇದೀವಿ. ನಾವು ಒಂದೇ 2 ಕ್ವಶನ್ ಕೇಳ್ಬಿಡ್ತೀವಿ, ಅದಕ್ಕೆ ಆನ್ಸರ್ ಹೇಳ್ಬಿಡಿ. P ನಂಬರು ಗಡಿ ಭಾಗದ ಯಾಕೆ ದುರಸ್ತಿ ಮಾಡ್ತಾ ಇಲ್ಲ? 1, ಕುರಿಗಾಯಿಗೆ ಮೀಸಲಿಟ್ಟಿರುವ ಜಮೀನುಗಳನ್ನ ಕೆಲವು ಕಂದಾಯ ಅಧಿಕಾರಿಗಳು ಹಳ್ಳಿಗಳಿಗೆ ಹೋಗ್ದಿರಾ ಇಲ್ಲೇ ವಾಸ ಹೂಡಕ್ಕೆ ಕಾರಣ ಏನು? ಕಂದಾಯ ಅಧಿಕಾರಿಗಳ ಇದೆಯಲ್ಲ, ಸುತ್ತೋಲೆ ಇದೆಯಲ್ಲ, ಹಳ್ಳಿಗಳಲ್ಲೇ ಇರ್ಬೇಕಂತೇಳಿ ಯಾಕೆ ಅವ್ರು ವಾಸ ಮಾಡ್ತಾ ಇಲ್ಲ? ಈ ಗಲ್ಲಿಯಲ್ಲೂ ಅವ್ರ ಮನೆ, ಈ ಕಡೆನೂ ಅವ್ರ ಮನೆ. ಎಲ್ಲಿ ಪ್ರತಿಷ್ಠಿತ ಬಡಾವಣೆಗಳಿದೆ ಆ ಬಡಾವಣೆಗಳಲ್ಲಿ ಅವ್ರ ಮನೆಗಳು. ನಾವ್ ಯಾರನ್ನ ಹುಡುಕ್ಬೇಕು? ಈ 2 ಸಮಸ್ಯೆನ ಯಾವಾಗ ಬಗೆಹರಿಸಿರಿ ಹೇಳಿ? ಇಲಾಖೆಯ ಗ್ರಾಮಾಡಳಿತದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತೇಳಿ ರಾಜ್ಯ ಸರ್ಕಾರನ ಆದೇಶ ಹೊರಡಿಸಿದೆ. ಹಾಗಾಗಿ ಈಗ ತಾವು ಹೇಳ್ದಂಗೆ ಒಂದು ಕೆಲಸ ಒತ್ತಡದಿಂದ ಅವರು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲ. ಕಾರಣ ಏನಂದ್ರೆ, ಈಗ ಗ್ರಾಮ ಪಂಚಾಯತಿ ಹಂತದಲ್ಲಿ ಯಾವುದು ಡ್ಯೂರಿಸೇಷನ್ ಬರುತ್ತೋ ಗ್ರಾಮ ಪಂಚಾಯತಿಯಲ್ಲಿ ಇರಬೇಕು ಅಂತ ಒಂದು ಆದೇಶ ಆಗಿದೆ. ತದನಂತರ ಈಗ P ನಂಬರ್ಸ್ ತಾವೇನು ಹೇಳ್ತಾ ಇದ್ದೀರೋ ಅದನ್ನೆಲ್ಲಾನು ಕೂಡ ಕಾರ್ಯಗತ ಪೂರ್ಣಗೊಳ್ಬೇಕಾದ್ರೆ ಅವ್ರು ಸ್ವಲ್ಪ ಅಡೆತಡೆಯಲ್ಲಿ ಇದ್ದಾರೆ. ಈಗ ಅಲ್ಲಿಗಳಿಗೂ ಹೋಗ್ತಾ ಇದ್ದಾರೆ, ಮತ್ತೆ ಆ ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ 1-2 ದಿವಸ. ಇವತ್ತು ಇವರು ಇರೋದು ಗಡಿಭಾಗದ ಚುಪ್ಪಿನಹಳ್ಳಿಯಲ್ಲಿ. ಇವ್ರದ್ದು P ನಂಬರ್ ದುರಸ್ತಿ ಆಗಿಲ್ಲ. ಯಾವ್ದು P ನಂಬರ್ ಅಪ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಏನು ಲಕ್ಷ್ಮೀಕಾಂತ್ ಇದು ಹೇಳ್ತಾರೆ, ಬಂದು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡ್ರೆ ವಾಸ ಹೂಡ್ಲಿ, ಅಲ್ಲಿ ಕೂತ್ಕೊಂಡು ಮಾತಾಡ್ಲಿ, ಹಳ್ಳಿಗೂ ತಿರುಗ್ಲಾಡ್ಲಿ. ಯಾಕೆ ಹಳ್ಳಿ ಜನ ಊಟ ಹಾಕಲ್ವಾ? ಅವ್ರು ಏನ್ ಕೇಳಿದ್ರು ಹಾಕ್ತಿವಿ. ಬಿರಿಯಾನಿ ಬೇಕಾದ್ರೆ ಕುರಿ ಖರ್ಚು ಮಾಡಿ ಹಾಕ್ತಿವಿ, ನಾಟಿ ಕೋಳಿ ಬೇಕಾದ್ರೆ ನಾಟಿ ಕೋಳಿ ಮಾಡಿ ಹಾಕ್ತಿವಿ. ಅವ್ರು ಬಂದು ಇಲ್ಲಿ ಬಂದ್ಬಿಟ್ಟು ಒಬ್ಬ ದಳ್ಳಾಳಿನ ನೇಮಕ ಮಾಡ್ಕೊಂಡು ಅವನು ನಾವು ಮೀಟ್ ಮಾಡ್ಬೇಕು. ಆತರ ಏನಿಲ್ಲ. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಯಾವುದು ಮಂಜೂರಾತಿ ಆಗಿದೆಯೋ ಮೂಲ ಮಂಜೂರಾತಿ ಫೈಲ್ ತಗೊಂಡು ಅವರೇ ಕೂಡ 1 to 5 ಮಾಡಿ ಮೂವ್ ಮಾಡಿದ್ದಾರೆ. ಅಂತದ್ದು ನೀವು 2,500 ಈಗಾಗಲೇ ಆಗೋಗಿದೆ. ಆಯ್ತಾ? ಸರ್ವೆ ಯಾರ್ದಾಗಿದೆ 2,500? ಒಬ್ಬ ರೈತಂದು ಇವತ್ತು ರೋಡ್ ಕಳ್ಕೊಂಡಿರೋನು. ಈಗ ಇಲ್ಲ ನಿಮ್ಗೆ ಅಲ್ಲ, ನಾನು ದಾಖಲೆ ಕೊಡ್ತೀನಿ. ಅಲ್ಲ, ದಾಖಲೆ ಕೊಡ್ತೀವಿ. ಈಗ P ನಂಬರ್ನ ದುರಸ್ತಿಯಾಗಿ ಹೊಸ ನಂಬರ್ ಬಂದಿರೋದು ನಿಮ್ಗೆ ದಾಖಲೆ ಕೊಡ್ತೀವಿ. ಕಂದಾಯ ಇಲಾಖೆಯಲ್ಲಿ ಮಾಡಿಲ್ಲ ಅಂತ ಹೇಳ್ಬೇಡಿ, ಮಾಡಿದ್ದೀವಿ, ದಾಖಲೆ ಕೊಡ್ತೀವಿ ಎಷ್ಟಾಗಿದೆ ಅಂತ. ಅಲ್ಲಲ್ಲ, ಈಗ ಮಾಡ್ತಾ ಇದಾರೆ ಎಲ್ರು ಕೂಡ. ಅಟ್ ಎ ಟೈಮ್ ಇಡೀ ತಾಲೂಕದೆಲ್ಲ ಮಾಡಕ್ ಅವಕಾಶ ಇಲ್ಲ. ಅಲ್ಲಲ್ಲ, ಹೌದು, ಅದೇನೆ ಮಾಡ್ತಾ ಇದಾರೆ, ಮಾಡಿಲ್ಲ ಅಂತಿಲ್ಲ. ಇಡೀ ಕೋಲಾರ ಜಿಲ್ಲೆ, ಇದು ಮುಳಬಾಗಿಲು ತಾಲೂಕಲ್ಲಿ ಆವಡಿ ಹೋಬಳಿಯಲ್ಲಿ 1000 ಫೈಲ್ ಅನ್ನ ಇದು ಮಾಡಿದ್ದಾರೆ. ಈಗ ಮೂಲ ಮಂಜೂರಾತಿ ಅಲ್ಲಿ ಜೋಡಿ ಗ್ರಾಮ ಅದು ಅದು ಮಾಡಂಗೆ ಬರಲ್ಲ. ಈಗ ಸರ್ಟಿಫಿಕೇಟ್ ಪ್ರಕಾರ ಮಾಡ್ಬೇಕಲ್ಲಿ. ಈಗ ಜೋಡಿ ಡಾಕ್ಯುಮೆಂಟ್ ನಾನು ಕೊಡ್ತೀನಿ. ಅಲ್ಲ, ಜೋಡಿ ಗ್ರಾಮದ್ದು ತಾವ್ ಹೇಳಿದ್ ನಿಜಾನೇ, ಜೋಡಿ ಗ್ರಾಮ ಅಂತ. ಆದ್ರೆ ಡೀಟೇಲ್ ಸರ್ವೆ ಮಾಡ್ಬೇಕು. ಆ ಜಮೀನಲ್ಲಿ ಎಷ್ಟು ಜನ ಅನುಭವದಲ್ಲಿದ್ದಾರೆ ಎಲ್ರದ್ದು ಒಂದ್ ಕಡೆಯಿಂದ ಒಂದೊಂದು ಸರ್ವೆ ನಂಬರ್ದು ಸಪರೇಟ್ ಆಗಿ ಅಳತೆ ಮಾಡ್ಕೊಂಡು ಬಂದು ಆ ಊರಿನ ಅನುಭವಸ್ಥರು ಎಲ್ರೂ ಸಹಿ ಹಾಕಿದ್ರೆ ಮಾತ್ರ ಅದನ್ನ ಇದು ಜೋಡಿ ಗ್ರಾಮನ ಖಾತೆ ಮಾಡಕ್ ಅವಕಾಶ ಇರೋದು. ತಮಗೂ ಗೊತ್ತಿದೆ.
ಒಬ್ರು ಬಿಟ್ಟು ನನ್ ಜಮೀನು ಬೇಡಪ್ಪ, ಇದು ನನಗೆ ಮಾಡೋದ್ ಬೇಡ ಅಂದ್ರೆ ಮಾಡಕ್ ಆಗೋದಿಲ್ಲ. ತಮಗೂ ಗೊತ್ತಿದೆ ವಿಷಯ. ಅದು ಬಿಟ್ಬಿಟ್ಟು ಎಲ್ಲಾನು ಕೂಡ ಮೂಲ ಮಂಜೂರಾತಿ ಕಟ್ತಾ ಇದ್ರೆ ತಗೊಂಡ್ ಬನ್ನಿ, ನಾನೇ ಮಾಡಿಸ್ಕೊಡ್ತೀನಿ. ಅದ್ ಎಷ್ಟಾದ್ರೂ ಆಗ್ಲಿ, 1000 ಫೈಲ್ ಇರ್ಲಿ, ನಾನ್ ಮಾಡಿಸ್ಕೊಡ್ತೀನಿ. ಇಲ್ಲಾನೇ ಇಲ್ಲ ಅಂದ್ರೆ ಹೆಂಗೆ? ಅಧಿಕಾರಿಗಳು ಯಾರಂತೇಳಿ ಹಳ್ಳಿಗಳಲ್ಲಿ ಗೊತ್ತಿಲ್ಲ. ಇನ್ನು ನಾನ್ ತಗೊಂಡ್ಬಂದು ಫೈಲ್ ಕೊಟ್ಟಿರೋ ವಿಚಾರಗಳೇ ಗಾಡಿ ಹೋಗೈತೆ, ನಾವ್ ಏನನ ಮಾಡಕ್ಕಾಗ್ತದೆ? ಅಲ್ಲಲ್ಲ, ನಿಮ್ಮ LND ಸೆಕ್ಷನ್ ಎಮ್ಮನ ಕರಿ ಇಲ್ಲಿ ಎಲ್ಲ DC ಆಫೀಸ್ ಇಂದ ಫೈಲ್ ಬಂದು 15 ದಿನ ಆಗಿದೆ. ನಿಮ್ಮ ಗಮನಕ್ಕೂ ತಂದಿದ್ದೀನಿ. ಮತ್ತೆ ಟೀಕೂರು ಯಾಕೆ ವಾಪಸ್ ಕಳ್ಸಿಲ್ಲ? ಅದು ಯಾವ್ದು ಟೀಕೂರ್ಬರಲ್ಲಿ? ಯಾವ್ದು ಟೀಕೂರು ಕಳ್ಸಿಲ್ಲ. ಇಲ್ಲಿ ಹಾ 60 ಎಕರೆ ಗೋಮಾಳನ್ನು ಮಂಜೂರು ಮಾಡೋದಕ್ಕೆ DC ಅವರ ಆರ್ಡರ್ ಪ್ರಕಾರ ನಿಮ್ಮ ವರದಿ ಕಳಿಸಿದ್ದಾರೆ. ಏನೋ ತಾಂತ್ರಿಕ ದೋಷ ಇದೆ ಅಂತ ಮತ್ತೆ ವಾಪಸ್ ಕಳಿಸಿದ್ದಾರೆ. 15 ದಿನಕ್ಕೆ ಅಲ್ಲೇ ಮಾಡ್ಕೊಂಡಿದ್ದಲ್ಲ, ಹೊರತು ನಿಮ್ಮ ಗಮನಕ್ಕಾಗಿ ತಹಶೀಲ್ದಾರ್ ಗಮನಕ್ಕೆ ತಂದಿಲ್ಲ. ಆಯ್ತು, ಅಜಯ್ ಅಂತ ಒಬ್ರಿಗೆ ಹಾಕಿದ್ದೀವಿ. ಅದಾದ್ಮೇಲೆ ಬನ್ನಿ, ಅದೇನಿದೆ ಸಹಾಯ ಮಾಡಿದ್ರೆ ನಿಮ್ ಗಮನಕ್ಕೆ ತಂದಿದ್ವಿ. ಪ್ರತಿವಾದಿನೂ ಅವನೇ, ವಾದಿನೂ ಅವನೇ. ಅದ್ರದ್ದು ನೋಟಿಸ್ ಕೊಟ್ಟವ್ರಲ್ಲ 5ನೇ ತಾರೀಕು ಇತ್ತಲ್ಲ. ಬಾಯಿ ಪಡ್ಕೊಂತಾರ. ಈಗ ನೋಡಿ, ವಾಸ್ತವಾಂಶ ಆಗಿ ನಾನು ಹೇಳ್ತೀನಿ. ನಾನು ಹೇಳ ಅರ್ಥ ಮಾಡ್ತೀನಿ. ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ನೀವು ಕೋರ್ಟ್ಗೆ ಅಣ್ಣ, ಇದನ್ನ ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ಇದ್ರಲ್ಲಿ ಇರಿ ಒಂದ್ ನಿಮಿಷ. ಅದಲ್ಲ ಸಿವಿಲ್ ಕೋರ್ಟ್ ಅಲ್ಲಿ ಅವರು ಕೋರ್ಟ್ ಇಂದ ಅವ್ರಿಗೆ ಆದೇಶ ಆಗಿದೆ. ಅಲ್ಲಲ್ಲ, ಆಗಿದೆ. ಅದನ್ನ ಕೋರ್ಟ್ ಅವ್ರ ಪರವಾಗಿ ಆಗಿತ್ತು. ನಾವು ಸುಮ್ಮನೆ ಅದನ್ನ ಮಾಡಿಲ್ಲ. ಸರ್ಕಾರ ವಕೀಲರನ್ನ ನಾವು ಇದನ್ನ ತಗೊಂಡಿದೀವಿ, ಅಭಿಪ್ರಾಯ ತಗೊಂಡು ಕೂರಿಸಿದಿರಿ. ಮತ್ತೆ ಏನಾಯ್ತು ಈಗ ರೀಸೆಂಟ್ ಆಗಿ? ಸ್ವಂತ ಮಾಡಿಲ್ಲ, ಆದ್ರೆ ವಾದಿ ಪ್ರತಿವಾದಿ ಎರಡನ್ನೂ ಒಬ್ಬನೇ ಹಂಗ ಹಾಕೊಂಡ್ರಿ. ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು. ಹಾಗಾಗಿ ಇಲ್ಲಲ್ಲ, ನೀವು ಕೋರ್ಟ್ ಆದೇಶ ಆದ್ರೂ ನೀವು ಆರ್ಡರ್ ಮಾಡೋವಾಗ, ಆದೇಶ ಮಾಡೋವಾಗ ವಾದಿ ಯಾರು ಪ್ರತಿವಾದಿ ಯಾರು ಇಬ್ಬರು ಹಾಕೋಬೇಕು. ಮತ್ತೆ ನೋಟಿಸ್ ಕೊಡ್ಬೇಕು. ಈ ತರ ಖರ್ಚು ಮಾಡ್ಬೇಕು. ಈಗ ವ್ಯತ್ಯಾಸ ಆಗಿದ್ರೆ ಹೊಸ ಪ್ರಕಾರ ಅಲ್ಲಲ್ಲ. ಈಗ ಯಾವುದೇ ಕೋರ್ಟ್ ಅಲ್ಲಿ ಅಂದ್ರೆ ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಸಮಿತಿಯಲ್ಲಿ ಏನಾದ್ರು ಆದೇಶ ಮಾಡಿದ್ದು ವೇರಿಫೇರ್ ಆಗಿದ್ರೆ ತಹಶೀಲ್ದಾರ್ಗೆ ಮತ್ತೆ 60 ದಿವಸ ಒಳಗಡೆ ಆ ಕಡಿತವನ್ನ ರೀಓಪನ್ ಮಾಡಿ ಮತ್ತೆ ಅದನ್ನ ಪ್ರಕರಣ ತಗೊಳ್ಳೋ ಅವಕಾಶ ಇದೆ. ಹೀಗಾಗಿ ಅದನ್ನ ಈಗ 5ನೇ ತಾರೀಕು ರೀಓಪನ್ ಮಾಡಿ ಮತ್ತೆ ಹಾಕೊಂಡಿದ್ದಾರೆ. ಹೊಸ ತಿದ್ದುಪಡಿ ಆಗಿದೆ, ಹಾಗಾಗಿ ಅವ್ರು ಓಪನ್ ಮಾಡಿದ್ದಾರೆ. 5ನೇ ತಾರೀಕು ಏನೋ ಡೇಟ್ ಆಗಿತ್ತು, ಈಗ ನೆಕ್ಸ್ಟ್ ಡೇಟ್ ಹೋಗಿದೆ. ಅದು ಕೂಡ 60 ದಿವಸದಲ್ಲಿ ಆ ಕೇಸನ್ನು ಇತ್ಯರ್ಥಪಡಿಸುವ ಅಧಿಕಾರ ತಹಶೀಲ್ದಾರ್ಗಿದೆ. ಈಗ ರೀಓಪನ್ ಮಾಡೋಕೆ ಮೊದ್ಲಿಲ್ಲ. ಇಲ್ಲಿ ಮ್ಯೂಟೇಷನ್ ಆಯ್ತು ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಹೋಗ್ಬೇಕು. ನಿಮ್ಮ ಹತ್ರ ಚರ್ಚೆ ಮಾಡ್ಬೋದು. ಗೊತ್ತಿಲ್ಲ, ನಾವು ನೇಣಕಂತ ಸಾಯ್ಬೇಕಲ್ಲ. ಅಯ್ಯೋ ನನ್ ಜಮೀನು ಹೋಗ್ಬಿಡ್ತದೆ. ಸತ್ತೋಗಿರೋ ಹೆಸರಿಗೆ ಜಮೀನಿಗೆ ಮಾಡಾಕಿದ್ದಾರೆ. ನಾವ್ ಕೇಳ್ತಾ ಇರೋದು ಏನು ಗೊತ್ತಾ? ಇಲ್ಲಿ ಸಾರ್ವಜನಿಕವಾಗಿ ನಾವು ನಿಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಬಂದು ನಿಮ್ಮ ಆಫೀಸಲ್ಲಿ ಕೂತ್ಕೊಂಡು ನಿಮ್ ಚೇಂಬರ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಕಟ್ಟ ಕಡೆ ರೈತನಿಗೂ ಜನಸಾಮಾನ್ಯರಿಗೂ ಕಂದಾಯ ಅಧಿಕಾರಿಗಳ ಸರ್ವೆ, ಅವರ ಕಂದಾಯ ಅಧಿಕಾರಿಗಳ ಒಂದು ಸರ್ವಿಸ್ ಸಿಗಬೇಕು. ಇದೇ ದೇವರಾಯ ಸಮುದ್ರ ಗೇಟ್ ಅಲ್ಲಿ 15 ದಿನ, ಒಂದು ತಿಂಗಳಾಗಿದೆ, ಒಂದು ಖಾತೆ ಮಾಡಿ ಸರ್ವೆ ನಂಬರ್ 115 ಹೊಸ ಸರ್ವೆ ನಂಬರ್ 88 ಮಾಡಿ 3 ಎಕರೆ ಮರೆ ಹಾಕಿದ್ದಾರೆ. ಅಂಜು ಭಾಸ್ಕರ್ಗೆ 3 ಎಕರೆ ಮರೆ ಹಾಕಿದ್ದಾರೆ. ಇಲ್ಲ ದಾಖಲೆ ಕೊಡ ಅಂತ ಹೇಳಿದ್ರೆ ನಾವು ಕೊಡಲ್ಲ. ನಮ್ಗೆ ಪ್ರಭಾವಿಗಳ ಒತ್ತಡ ಇದೆ. ಯಾವ ಪ್ರಭಾವಿಗಳು? ಪ್ರಪಂಚಕ್ಕೆ ಯಾರು ಪ್ರಭಾವ ಇಲ್ಲ ಸರ್. ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದ ಅಷ್ಟೇ ರಕ್ಷಣೆ. 9 ತಿಂಗಳು ಈಚೆ ಬಂದ್ಬೇಕು. ಪ್ರತಿಯೊಬ್ರು ಸಾಯ್ಲೇಬೇಕು. ಕಂದಾಯ ಇಲಾಖೆಯಲ್ಲಿ ಅಷ್ಟು ಪ್ರಭಾವಿಗಳಿದ್ದಾರೆ ಸರ್. ನಾವು ಧಾರ್ಮಿಕ ದಾಖಲೆ ಕೊಟ್ರೆ ಇನ್ ಬಂದಿಲ್ಲ ಕುತ್ಕೋಬೇಕು, ಉಪವಾಸ ಸಾಯ್ಬೇಕು ನಾವು. ನಮ್ಮ ಅಪ್ಪನ ಆಸ್ತಿನ ಉಳಿಸ್ಕೊಳ್ಳಿ ಅಂತ ಹೇಳಕ್ಕ. ಇನ್ನ ಕೆರೆಗಳು ನೆಪ ಮಾತ್ರಕ್ಕೆ ನಾವು ದೂರು ಕೊಡ್ತೀವಿ, ಹೋಗ್ತೀರಿ, ಸರ್ವೆ ಮಾಡ್ತೀರಾ, ಅದನ್ನೆಲ್ಲಿದೆ ಅಲ್ಲಿ ಒಯ್ದ್ಕೊಂಡು ಬರ್ತೇವೆ. ತಿಂಗಳಿಗೆ ಅವನು ಮತ್ತೆ ಇದು ಮಾಡ್ಕೊಂತಾನೆ. ಏನ್ ಸರ್ ಮಾಡಕ್ಕಾಗುತ್ತೆ? ಈಗ ಕೆರೆ ಒತ್ತುವರಿದೆಲ್ಲ ಕೂಡ ಕ್ರಿಮಿನಲ್ ಕೇಸ್ಗೆ ಈಗ ತಿದ್ದುಪಡಿಯಲ್ಲಿ ಇದೆ. ಅಲ್ಲಲ್ಲ, ಈಗ ನಮ್ಮಲ್ಲಿ ಆಗಿರೋದು 803 ಕೆರೆ ಆಯ್ತಾ. 803 10 ರಿಂದ 16 ಕೆರೆ ಬಿಟ್ರೆ ಮಿಕ್ಕಿದ 100% ಆಗಿದೆ. ನಾವು ಅದನ್ನ ಗ್ರಾಮಾಂತರ ಆದ್ರೆ ಇಒ ಸಾಹೇಬ್ರಿಗೆ ಹಸ್ತಾಂತರ ಮಾಡಿದೀವಿ, PDOಗೆ ಹಸ್ತಾಂತರ ಮಾಡ್ಬಿಟ್ಟು ಕಾಪಿಟ್ಟು ಇಒ ಕೊಟ್ಟಿದೀವಿ. ಇನ್ನೊಂದು 16 ಕೆರೆ ಇದೆ. 16 ಕೆರೆಗೆ ಸ್ವಲ್ಪ ಕೆರೆ ತುಂಬಿಕೊಂಡಿದೆ. ಇಲ್ಲೊಂದು ಟೌನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಷ್ಟು ಬಿಟ್ರೆ 100% ನಾವು ಎಲ್ಲಾ ಕೆರೆಗಳನ್ನ ಒತ್ತುವರಿ ತೆರವು ಮಾಡಿ ರಿಪೋರ್ಟ್ ಅನ್ನ ಮಾಡಿದೀವಿ. ಅವನಾರ ಬೆಂಗಳೂರು ಅನ್ಕೊಂಡು 2 ಎಕರೆ ಮಾತ್ರ ತಗೊಂಡಿರೋದು, 8 ಎಕರೆ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. 8 ಎಕರೆ 100 ಸರಿ ಹೇಳಿದೀವಿ, ಇದುವರೆಗೂ ಇಲ್ಲ. ಇದ್ರ ತಾವೇನ್ ಕೇಳಿದ್ರೆ ಅದು ಬೇಕಾದ ಮಾಹಿತಿ ನಾನು ಕೊಡ್ತೀನಿ. 90% ಎಲ್ಲಾನು ಕೂಡ ಕೆರೆ ಒತ್ತುವರಿ ಮಾಡಿ ಹಸ್ತಾಂತರ ಮಾಡಿದೀವಿ.
ಇನ್ನು ಟೌನ್ ಮಾತ್ರ ಇದೆ. ಅದ್ ಬೇಕಾದ್ರೆ ತಮ್ಮ ಮಾಹಿತಿ ಏನ್ ಬೇಕೋ ಕೊಡ್ತೀವಿ ನಾವು, ಅದ್ರ ಬಗ್ಗೆ ಏನಿಲ್ಲ. ಎಲ್ಲ ಕೆಲಸ ಮಾಡ್ತಾ ಇದಾರೆ, ಇಲ್ಲ ಅಂತಂತೂ ಇಲ್ಲ. ತಹಸೀಲ್ದಾರ್ ಗಮನಕ್ಕೆ ತಗೊಂಡ್ಬನ್ನಿ. ನಾವು ಕೇಳ್ತಾ ಇರೋದು KCVL 3ನೇ ಹಂತದ ಶುದ್ಧೀಕರಣ ಆಗ್ಲೇಬೇಕು. ಕೃಷ್ಣಾ ನದಿ ನೀರು ಕೋಲಾರ ಜಿಲ್ಲೆಗೆ ಹರಿಬೇಕು. ಶಾಶ್ವತ ನೀರಾವರಿ ಆದಷ್ಟು ಬೇಗ ಹರಿಯುವ ಜೊತೆಗೆ ಒತ್ತುವರಿಯುವ ಕೆರೆ ರಾಜಕಾಯಿಗಳು ತೆರವುಗೊಳಿಸಬೇಕು. P ನಂಬರ್ ದುರಸ್ತಿ ಆಗ್ಲೇಬೇಕು. ಅದರಲ್ಲಿ ಬಲಾಟೆಗರು ಬಿಟ್ಟು ಕಟ್ಟ ಕಡೆಯ ಪ್ರಜೆದು ಅಂದ್ರೆ ಕಟ್ಟ ಕಡೆ ರೈತನ ಒಂದು ಇದಾಗಬೇಕು. ಮತ್ತೆ ಈ ಕುರುಬರಲ್ಲಿ ಏನು ಗೋಮಾಳ ಜಮೀನು ಮೇಲೆ ಮುಗಿಸಿಟ್ಟಿದ್ದೀರಾ, ಅದು ದರಖಾಸ್ತು ಕಂಪನಿ ಅವ್ರಿಗೂ ಇವ್ರಿಗೂ ಮಂಜೂರು ಮಾಡ್ತೀನಿ, ಅದನ್ನ ಬಿಡಬೇಕು. ಮತ್ತೆ ಅವರು ಕೃಷಿ ಇಲಾಖೆಯಿಂದ 1919ನೇ ಇಸ್ವಿಯಲ್ಲಿನ ಜನಗಣತಿ ಹಾಕಿದ್ದಾರೆ. ಇವತ್ತು ಆ ಊರಲ್ಲಿರೋ ಕುರಿಗಳು ಹಸುಗಳೆಲ್ಲ ಕಳ್ಕೊಂಡ್ರೆ ಮಿನಿಮಮ್ ಅಂದ್ರೆ ಒಂದು 10,000 ದಾಟ್ತದೆ. ಅದನ್ನ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಓಕೆನಾ? ಸರ್ಕಾರಿ ಆಸ್ತಿಗಳು ಉಳಿಯುವ ಜೊತೆಗೆ ಕಂದಾಯ ದೇವರಾಜ ಸ್ವಾಮಿ ಕಂದಾಯ ವ್ಯಾಪ್ತಿಯಲ್ಲಿ 2,000 ಎಕರೆ ಸರ್ಕಾರಿ ಗೋಮಾಳ ಉಳಿಸಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣೆ ಜೊತೆಗೆ ಆದ್ಯತೆ ನೀಡಬೇಕು ಅಂತೇಳಿ, ಮತ್ತೆ ಸಾವಿರಾರು ಎಕರೆ ಕಲ್ಲು ಬಂಡೆಯಲ್ಲಿ ಏನ್ ಮಾಯ ಆಗ್ಬಿಟ್ಟಿದೆ ಅವನ್ನ ಹುಡುಕೊಟ್ಬಿಡಿ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ಬಿಟ್ಟು ರಿಪೋರ್ಟ್ ಹೋಗಿದೆ, ಎಲ್ಲ ಹೋಗಿದೆ. ಆದ್ರೆ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ, ಭೂಮಿ ಪರಿಹಾರ. ಈಗ ಆರ್ಬಿಟ್ರೇಷನ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಏನು ಹೇಳ್ತಾರೆ, P ನಂಬರು ಇದೆಯಾ, ಅದು ಡಿಲೇಟ್ ಆಗಿದೆ, ಆ ಜಮೀನು ಯಾರಿದ್ದಾರೆ ಅಂತೇಳಿ ನಮಗೆ ವಾಸ್ತವ ವರದಿ ಕೊಡುವಂತ ಕೇಳ್ತಾ ಇದ್ರೆ ಅದು ವಾಸ್ತವ ವರದಿ ಕೊಡ್ತಾ ಇಲ್ಲ. ಅದು ಒಂದು ಸಮಸ್ಯೆ. ಅದರ ಮುಖ್ಯವಾಗಿ ಈ ಕುರುಬರಲ್ಲಿ 60 ಎಕರೆ ಗೋಮಾಳ ಜಮೀನನ್ನು ನಿರಂತರವಾಗಿ ಏನು ಸರ್ 60 ಎಕರೆ 6 ವರ್ಷ ನಾವು ಹೋರಾಟ ಮಾಡಿ ಉಳಿಸ್ಕೊಟ್ಟಿದ್ದೀವಿ. ಅದನ್ನು ನಿಮ್ಮ ಇಲಾಖೆಯಿಂದನೇ ಜಿಲ್ಲಾಧಿಕಾರಿಗಳಿಗೆ ವರದಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟಿದ್ದೀವಿ. ನಾವು ಕೇಳ್ತಾ ಇರೋದನ್ನು ಅದನ್ನು ಪಾಣಿಯಲ್ಲಿ ಹತ್ತಿಸ್ಬೇಕು. ಅದು ಕುರಿಗಾಯಿಗಾಗಿ ಈ ಮಳೆಗಾಲ ಪ್ರಾರಂಭ ಆದಾಗ ನೆಕ್ಸ್ಟು ಅಲ್ಲಿ ಕುರಿಗಳಿಗೆ ಅನುಕೂಲವಾಗುವಂಥ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮರಗಿಡಗಳನ್ನು ನೆಟ್ಟು ಅದನ್ನು ಒಂದು ಭೂಗಳ್ಳರಿಂದ ರಕ್ಷಣೆ ಮಾಡಬೇಕು. ಏನು ಸರ್? ಮತ್ತು ತಾಲೂಕಿನಾದ್ಯಂತ ಒತ್ತುವರಿಯಾಗಿರುವ ಬೆಂಗಳೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಅವರಿಗೆ